ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೊದಲ ಬಾರಿ ಶಾಸಕರಾಗಿದ್ರು ಕೂಡ ಅತಿ ಹೆಚ್ಚಿನ ಸದ್ದು ಸುದ್ದಿ ಆದಂತ ಹೆಸರು ಅಂದ್ರೆ ಪ್ರದೀಪ್ ಈಶ್ವರ್ ಅವ್ರದ್ದು ಮಾತ್ರ ಅಂತ ಅನ್ಸುತ್ತೆ. ನಿಮಗೆ ಯಾವುದೇ ಪಕ್ಷ ಆಗ್ಲಿ ಮೊದಲ ಬಾರಿ ಶಾಸಕರಾದ್ರೆ ಅಧಿಕಾರದಲ್ಲಿದ್ದಾಗ ಸಚಿವ ಸ್ಥಾನ ಕೇಳಕ್ಕಾಗಲ್ಲ. ಯಾಕಂದ್ರೆ 2 ಬಾರಿ 3 ಬಾರಿ 4 ಬಾರಿ ಆಯ್ಕೆ ಆದವ್ರು ಕೂತಿರ್ತಾರೆ, ಸಚಿವ ಸ್ಥಾನ ಸಿಗದೆ. ನೀವು ಮೊದಲ ಬಾರಿನೇ ಗೆದ್ದುಬಿಟ್ಟು ಸಚಿವ ಸ್ಥಾನಕ್ಕೆ ನಿರೀಕ್ಷೆ ಮಾಡಕ್ ಸಾಧ್ಯ ಇಲ್ಲ. ಬಟ್ ಈ ಬಾರಿ ಅಚ್ಚರಿ ಅನ್ನೋ ರೀತಿಯಲ್ಲಿ ಪ್ರದೀಪ್ ಈಶ್ವರ್ ಅವರು ಸಚಿವರಾಗಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಒಂದು ಅವಕಾಶ ಕೇಳ್ತಿದ್ದಾರೆ, ನನ್ನ ಕೆಲಸ ಕಾರ್ಯಗಳು ಹಂಗಿದೆ, ಅವಕಾಶ ಮಾಡಿಕೊಡೋದು ಬಿಡಿ ಪಕ್ಷ ಅಂತ. ಯಾಕಂದ್ರೆ ಇವರೆಲ್ಲ ಏನ್ ಮಾಡ್ಬೇಕು ಗೊತ್ತಾ, ನಿಗಮ ಮಂಡಳಿಗಳನ್ನ ಕೇಳಿದ್ರೆ ಓಕೆ, ನಿಗಮ ಮಂಡಳಿ ಕೊಟ್ಟು ಅಲ್ಲಿ ಸಮರ್ಥವಾಗಿ ಆ ಕೆಲಸವನ್ನ ನಿಭಾಯಿಸಿ ತದನಂತರದಲ್ಲಿ ಸಚಿವ ಸ್ಥಾನ ಕೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಬಟ್ ಯಾಕೋ ಪ್ರದೀಪ್ ಈಶ್ವರ್ ಅವರು ಡೈರೆಕ್ಟ್ ಹಿಟ್ ಅನ್ನೋ ರೀತಿಯಲ್ಲಿ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ಶಾಸಕರು ಮೊದಲ ಬಾರಿ ಆಯ್ಕೆ ಆಗಿದ್ದಾರೆ, OBCಗೆ ಸಂಬಂಧಪಟ್ಟವರು. ಸೊ ಅವಕಾಶ ಮಾಡಿಕೊಡುತ್ತಾ ಪಕ್ಷ ಅನ್ನೋದು ಪ್ರಶ್ನೆ ಇದೆ. OBC ಸಮುದಾಯಕ್ಕೆ ಸೇರಿರುವ ಪ್ರದೀಪ್ ಈಶ್ವರ್ ಅವರಿಗೆ ಅವರ ವರ್ಚಸ್ಸು, ಯುವ ಮುಖ ಅನ್ನೋ ನಿಟ್ಟಿನಲ್ಲಿ ಒಬ್ಬ ಪ್ರಭಾವಿ ನಾಯಕ ಸುಧಾಕರ್ ಅವರನ್ನ ಸೋಲಿಸಿರುವ ಕೀರ್ತಿ ಇರೋದ್ರಿಂದ ಇದನ್ನ ಕನ್ಸಿಡರ್ ಮಾಡಿ ಏನಾದರೂ ಸಚಿವ ಸ್ಥಾನ ಮೊದಲ ಬಾರಿನೇ ಸಿಕ್ಕಬಿಡುತ್ತಾ ಅನ್ನೋದು ಕುತೂಹಲ ಇದೆ. ಸಿಗಬಹುದು ಅನ್ನುವಂಥ ನಿರೀಕ್ಷೆಯನ್ನ ಕೇಳ್ತಿದ್ದಾರೆ ಯುವಕರ ಕೋಟಾದಲ್ಲಿ ಪ್ರದೀಪ್ ಈಶ್ವರ್ ಅವರು. ಹಾಗಾಗಿ DK ಶಿವಕುಮಾರ್ ಅವರ ಒಲವು ಇದೆಯಾ ಪ್ರದೀಪ್ ಈಶ್ವರ್ ಅವರನ್ನ ಸಚಿವರನ್ನಾಕಿ ಮಾಡೋದಕ್ಕೆ? ಸೊ ಕಾದ್ ನೋಡಬೇಕು. ಎನಿವೆ, ಫಸ್ಟ್ ಟೈಮ್ ಎಲೆಕ್ಟ್ ಆದ್ರೂ ಕೂಡ ಸಚಿವ ಸ್ಥಾನಕ್ಕಾಗಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ಆ ಡಿಮ್ಯಾಂಡ್ ಅನ್ನ ಪಕ್ಷ ಪೂರೈಸುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ.